ಒಂದನೇ ಅಧ್ಯಾಯದ 10ನೇ ವಚನ ಮಾತ್ರ ಓದಿ. ಸಹೋದರರೇ, ನೀವೆಲ್ಲರೂ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದ ಭಾವಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೊರಿಂಥ್ಯ ಸಭೆ, ಇಲ್ಲಿ ನೋಡ್ತೇವೆ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳು ಬರೆದಿದ್ದಾರೆ. ಅದರ ಏನಾದ ಪೌಲನು ಕೊರಿಂಥ್ಯ ಸಭೆಗೆ, ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ. ಅಂದ್ರೆ ಕೊರಿಂಥ್ಯ ಅನ್ನುವಂಥದ್ದು ಒಂದು ದೊಡ್ಡ ಪಟ್ಟಣವಾಗಿರುತ್ತೆ. ಇದು ಈಗ ನಮ್ದು ಏನಿದೆ, ಎಲ್ಸದ ಚರ್ಚ್ ಇದೆ, ಇನ್ನೊಂದು ನಿಯೋಪೋಸಿಟ್ ಚರ್ಚ್, ಇನ್ನೊಂದು ಮೆಕರು ಚರ್ಚ್, ಈ ತರ ನಾವು ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದೇವೆ. ಆದ್ರೆ ಅಲ್ಲಿ ಯಾವುದೇ ತರಹದ ಸಭೆಗಳಿಗೆ ಹೆಸರಿರಲಿಲ್ಲ. ಆದ್ರೆ ಸಭೆಯಲ್ಲಿ ಹೇಗೆ ಕರಿತಾ ಇದ್ರು ಅಂತ ನೋಡಿದ್ರೆ ಅವರು ಊರ ಹೆಸರು ಮೇಲೆ ಕರಿತಾ ಇದ್ರು. ಅದಕ್ಕಾಗಿ ಇಲ್ಲಿ ಒಂದು ಸಭೆ ಇದೆ. ಎಲ್ಲಿಯಪ್ಪ ಅಂತಂದ್ರೆ ಕೊರಿಂಥ್ಯದಲ್ಲಿದೆ. ಮತ್ತು ನೋಡುವಾಗ ಕೊರಿಂಥ್ಯ ಅನ್ನುವಂತ ಒಂದು ದೊಡ್ಡ ಪಟ್ಟಣ, ಹೇಗೆ ಮುಂಬೈ ಮತ್ತು ನೋಡುವಾಗ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಿದಾವು, ಅದೇ ತರ ಇದು ಒಂದು ದೊಡ್ಡ ಪಟ್ಟಣವಾಗಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಪೌಲನ್ ಏನ್ ಮಾಡಿದ್ರು ಅಂದ್ರೆ ಸಭೆಯನ್ನ ಸ್ಥಾಪನೆ ಮಾಡಿದ್ದಾನೆ. ಸಭೆಯನ್ನು ಸ್ಥಾಪನೆ ಮಾಡಿ ಆತನು ಬೇರೆ ಕಡೆ ಹೋಗಿದ್ದಾನೆ, ಅಲ್ಲಿ ಬೇರೆ ಒಪ್ಪಿಸ್ಕೊಟ್ಟು. ಹಾಗಾದ್ರೆ ಅರ್ಥ ಮಾಡಿಕೊಳ್ಳಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಅದಕ್ಕಾಗಿನೇ ಇಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಿದ್ರೆ, ಈ ಒಂದು ಮಾತುಗಳನ್ನ ಯಾರಿಗೆ ಬರೆದಿದ್ದಾರೆ ಅಂತ ನೋಡಿದ್ರೆ ಒಂದು ಕೊರಿಂಥ್ಯ ಸಭೆಗೆ ಹೇಳ್ತಾ ಇದ್ದಾರೆ ಪ್ರೇರ್. ಅಲ್ಲಿ ಆ ಊರ ಹೆಸರನ್ನು ಹೇಳಿ ಇಲ್ಲಿ ನೋಡ್ತೇವೆ, ನಾವು ಅಳಿಕೆರೆ ಸಭೆ ಅಂತ ಕರಿತೇವೆ, ರಟ್ಕಲ್ ಸಭೆ ಅಂತ ಕರಿತೇವೆ. ಆಯಾ ಊರಿನ ಹೆಸರು ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಸಭಿಕರನ್ನ ಗುರುತಿಸುವಂತ ವಿಷಯವು ಅದು ಆಗ್ತಾ ಇತ್ತು. ಹಲಲೂಯ, ಹಲಲೂಯ. ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಅಳಿಕೆರೆ ಸಭೆಯಲ್ಲಿ ಇದ್ದೇವೆ. ಎಲ್ಲಿಗೆ ಹೋಗ್ತೇವೆ ಚರ್ಚಿಗೆ ಅಂದ್ರೆ ಅಳಿಕೆರೆಗೆ ಅಂತ ಹೇಳ್ತೇವೆ, ಹೌದಾ ಇಲ್ಲ? ಎಲ್ಲಿದೆ ಚರ್ಚ್? ಅಳಿಕೆರೆಯಲ್ಲಿ ಅಂತ ಹೇಳ್ತೇವೆ. ಹಾಗಾಗಿ ಅಳಿಕೆರೆ ಸಭೆ ಈಗ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳ್ರಿ ಪ್ರಿಯರೇ, ಇಲ್ಲಿ ಸಹ ಕೊರಿಂಥ್ಯ ಸಭೆ ಅಂತ ಹೇಳಿದ್ರೆ ಸಭೆಯಲ್ಲಿ ಅಥವಾ ಚರ್ಚಲ್ಲಿ ಮತ್ತು ಒಂದು ಗುಂಪಿಗೆ ನಾವು ಸಭೆ ಎಂಬುದಾಗಿ ಕರೀತೇವೆ. ಆ ಜನಗಳಿಗೆ ತಿಳಿಸುವಂತ ಮಾತಾಗಿದೆ. ಏನು ಮಾತಾಡ್ತಿದ್ದಾನೆ ಪೌಲನು, ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾನೆ ಅಂತ ನೋಡುವುದಾದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ಈ ಕೇಳಿ ಈ ಒಂದು ವಚನ ಹೇಳ್ತಾ ಇದ್ದಲ್ಲ, ಈ ವಿಷಯಗಳು ಇದ್ದಾಗ ಅದು ಯಾಕೆ ಆ ಮಾತಂದ್ರೆ ಅಲ್ಲಿ ಅವರು ತಪ್ಪಿ ಹೋಗಿದ್ದಾರೆ, ಆ ವಿಷಯದಲ್ಲಿ ಅವರು ಸರಿಗಿಲ್ಲ ಅಂತ ಹೇಳಿ ಅದರ ಅರ್ಥ ಆಗುತ್ತೆ. ಹಾಗಾಗಿ ಪೌಲನ ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಏನ್ ನೋಡ್ತೇವೆ, ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರ್ಬೇಕು. ಅಂದ್ರೆ ಸಭಿಕರ ಮಾತು ಒಂದೇ ಆಗಿರ್ಲಿಲ್ಲ ಅಂತ ಅದರ ಅರ್ಥ. ಸಭೆಗೆ ಬಹಳಷ್ಟು 100 ಜನ ಬರ್ತಾರೆ, ಆದ್ರೆ ಒಂದೇ ಮಾತಿನ ಮೇಲೆ ಸಭೆ ಇಲ್ಲ. ಸಭೆಯಲ್ಲಿ 100 ಜನ ಕೂಡ್ತಾರೆ, ಒಬ್ಬರ ಮಾತು ಒಬ್ರು ಕೇಳಲ್ಲ. ಹಾಗಾಗಿ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ಏನಿರಬಾರದು ಹೇಳ್ರಿ? ಭೇದಗಳಿರಬಾರದು. ಸಭೆ ಅಂತ ಹೇಳಿದ್ರೇನು? ಬೇರೆ ಬೇರೆ ಸಮಾಜದವರು ಸಹ ಬರ್ತಾರೆ ಅಲ್ಲಿ. ಅದಕ್ಕೆ ನಾವು ಅಪೊಸ್ತಲರ ಕೃತ್ಯದಲ್ಲಿ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಲ್ಲಿ ಸಹ ಈ ಭೇದ ಭಾವ ಬಂತು. ಅವರವರ ಜನಗಳಿಗೆ ಬೇರೆ, ಇನ್ನೊಬ್ಬರ ಜನಗಳಿಗೆ ಬೇರೆ ಅವರು ನೋಡಿಕೊಳ್ತಾ ಇದ್ರು. ಹಾಗಾಗಿ ಇಲ್ಲಿ ಸಹ ನೋಡ್ತೇವೆ, ಸಭೆ ಅಂತಂದಾಗ ಎಲ್ಲಾ ಒಂದು ಜಾತಿಯ ಜನರು, ಎಲ್ಲಾ ಸಮಾಜದವರು ಸಹ ಈ ಸಭೆಗೆ ಬರ್ತಾರೆ, ಕ್ರಿಸ್ತನ ಸಭೆ. ಅವಾಗ ಸಭೆಯಲ್ಲಿ ಮೊದಲಿರ್ತಕ್ಕಂಥ ನಾವುಗಳು ಮತ್ತು ನೋಡುವ ಎಲ್ಲರಿಗೂ ಸಮವಾಗಿ ನೋಡಿಕೊಳ್ಳುವರಾಗಿರ್ಬೇಕಾಗಿದೆ. ಹಾಗಾಗಿ ನೋಡ್ತೇವೆ, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಾಗಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇದಾಗಿ ಏನು? ಒಂದೇ ಮಾತಾಗಿರಬೇಕು. ಎರಡನೇದಾಗಿ ಭೇದಗಳಿರಬಾರದು. ಮೂರನೇದಾಗಿ ಒಂದೇ ಮನಸ್ಸು. ನಾಲ್ಕನೇದಾಗಿ ಒಂದೇ ಅಭಿಪ್ರಾಯ ಉಳ್ಳವರಾಗಿರಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದಕ್ಕೋಸ್ಕರ ಏನ್ ಹೇಳ್ತಾನೆ ಪೌಲನು ಮತ್ತು ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ.
ಹಾಗಾಗಿ ಈ ತರ ಇರ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಈಗ ನಾವು ಒಂದೊಂದೇ ಆಗಿ ವಚನಕ್ಕೆ ನಾವು ಹೋಗೋಣ. ನೀವು ಕೇಳ್ತಾ ಹೋಗ್ರಿ, ಓದಕ್ಕೆ ಹೋಗ್ಬೇಡ್ರಿ, ನಾನು ಓದ್ತಾ ಇರ್ತೀನಿ, ನೀವು ಕೇಳ್ತಾ ಹೋಗ್ರಿ. ತೆಗಿಲಿಕ್ಕೆ ಅನುಕೂಲ ಆದ್ರೆ ಬೈಬಲ್ ತೆಗಿರಿ, ಇಲ್ಲಪ್ಪ ಅಂದ್ರೆ ತೆಗೆಯುವಂಥದ್ದು ಏನ್ ಕೇಳ್ತಾ ಹೋಗಿ ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡ್ತೇವೆ ಸ್ತೋತ್ರ, ಹಲ್ಲೆಲೂಯಾ. ಅದೇ 1 ಕೊರಿಂಥ್ಯ 12:25 ವಚನದಲ್ಲಿ ಈ ರೀತಿ ವಾಕ್ಯ ಹೇಳುತ್ತೆ, ಚೆನ್ನಾಗಿ ಗಮನವಾಗಿ ಕೇಳ್ರಿ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ, ದೇಹದಲ್ಲಿ ಭೇದವೇದ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನ ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ ಕೊಟ್ಟು ದೇಹವನ್ನ ಹದವಾಗಿ ಕೂಡಿಸಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಈಗ ಒಬ್ಬ ವ್ಯಕ್ತಿಗೆ ಕೈ ಮುರಿದ ಅಥವಾ ಕಾಲು ಮುರಿದ ಅಂತ ಇಟ್ಕೊಳ್ಳಿ, ಅವನಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅದರ ಅರ್ಥ. ಹಾಗಾದ್ರೆ ಇಲ್ಲಿ ಏನು ಅಂದ ಉಳ್ಳ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ, ದೇಹದಲ್ಲಿ ಭೇದ ಭಾವ ಏನು ಇರಲ್ಲ ಪ್ರೇರ್. ಈಗ ನೋಡುವಾಗ ನಾವು ದೇಹದಲ್ಲಿ ಕೈ ಕಾಲೆಲ್ಲ ಇದಾವೆ ಪ್ರೇರ್. ಹಾಗಾದ್ರೆ ಎಲ್ಲವುದನ್ನು ಒಂದಕ್ಕೆ ನೋಡ್ಕೊಂಡು ಒಂದಕ್ಕೆ ನಾವು ಹಾಗೆ ಬಿಡಲ್ಲ, ಎಲ್ಲವುದನ್ನು ಸಹ ನಾವು ಎಲ್ಲವೂ ಸಮವಾಗಿ ನಾವು ನೋಡಿಕೊಳ್ತೇವೆ. ಹಾಗಾಗಿ ದೇಹದಲ್ಲಿ ಏನು ಭೇದ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ಏನ್ ಮಾಡ್ತಾರಂತೆ, ದೇವರ ಕೊರತೆ ಇಲ್ಲದಕ್ಕೆ ಹೆಚ್ಚಾದ ಮಾನವನ್ನ ಕೊಟ್ಟು ದೇಹವನ್ನ ಹದವಾಗಿ ಕೂಡಿಸಿದ್ದಾನೆ. ಈಗ ನೋಡ್ರಿ, ನಮ್ಮ ದೇಹದಲ್ಲಿ ತಲೆನೋವು ಬಂದ್ರೆ ಇದು ಸಹ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದೆ. ಒಂದ್ ವೇಳೆ ಕೈ ನೋವಾದ್ರೆ, ಏನೋ ಒಂದು ಕೈ ಪೆಟ್ಟಾಯ್ತು, ಕಾಲೇನೋ ಎಡವಿದ್ವಿ ಮತ್ತು ತಲೆ ಹೊಡಿತು ಅಂತ, ಈ ತಲೆ ಹೊಡೆದ್ರೆ ನಾವು ಇಲ್ಲಿ ಪಟ್ಟಿ ಕಟ್ತೀವ, ಇಲ್ಲಿ ಕೈ ಕಟ್ತೀವ, ಅಲ್ಲಿ ಮಾತ್ರ ಕಟ್ತೇವೆ. ಕೈ ಒಂದ್ ವೇಳೆ ಮುರಿದ್ರೆ ಅದು ಅಲ್ಲಿ ಮಾತ್ರ ಡಾಕ್ಟರ್ ಕಟ್ತಾರೆ, ಬೇರೆ ಕಡೆ ಕಟ್ಟಲ್ಲ. ಹಾಗಾಗಿ ಈ ದೇಹದಲ್ಲಿ ಯಾವುದು ಕೊರತೆ ಇದೆ, ಯಾವುದು ಸಮಸ್ಯೆಗಳಿದೆ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸರಿ ಮಾಡುವವರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಸಭೆಯಲ್ಲಿ ಅನೇಕ ರೀತಿಯ ಜನರು ಬರ್ತಾರೆ. ಆದ್ರೆ ಅರ್ಥ ಮಾಡ್ಕೊಳ್ಬೇಕು, ಯಾರು ಯಾವ್ಯಾವ ಕೊರತೆಯಲ್ಲಿದ್ದಾರೆ ಅಂತೇಳಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಪ್ರೇಮ್. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಅವರ ಕೊರತೆ ಇದ್ದಂತ ದೇವರ ಅವರ ಜೀವಿತದಲ್ಲಿ ಅವರ ನಂಬಿಕೆಯನ್ನು ನೋಡಿ ಆತನು ಕಾರ್ಯ ಮಾಡುವನಾಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಿ. ರೋಮ 12:6-16 ಈ ರೀತಿ ಹೇಳಿದ್ರೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ಏನಾಗಿರ್ಬೇಕಂತ ಹೇಳ್ರಿ, ಹೇಳ್ಬೇಕು, ಬಾಯ್ತಲ್ಲಿ ಹೇಳ್ಬೇಕಿಲ್ಲ, ಏನಾಗಿರ್ಬೇಕಂತೆ. ಯಾಕಂದ್ರೆ ನಾವು ಸಭೆ ಅಂತ ಹೇಳಿದ್ರೆ ಒಂದು ಕುಟುಂಬ, ಸಭೆ ಅಂತ ಹೇಳುವಾಗ ಒಂದು ಗುಂಪಾಗಿದ್ದೇವೆ, ಸಭೆ ಅಂತ ಹೇಳುವಾಗ ನಾವು ಒಂದು ಕುಟುಂಬವಾಗಿದ್ದೇವೆ. ಇಲ್ಲಿ ಕ್ರಿಸ್ತನ ತನ್ನ ರಕ್ತದಿಂದ ನಮ್ಮನ್ನೆಲ್ಲ ಕೊಂಡುಕೊಂಡಿದ್ದಾರೆ. ಹಾಗಾಗಿ ನಾವು ಸಂಬಂಧಿಕರಾಗಿದ್ದೇವೆ ಪ್ರೇಮ್. ಅದು ಹೊರಗಡೆ ಸಂಬಂಧ ಬೇರೆ, ರಕ್ತ ಸಂಬಂಧ ಬೇರೆ. ಇದು ಯಾವ ಮನುಷ್ಯನ ರಕ್ತ ಸಂಬಂಧ ಅಲ್ಲ, ಇದು ಯೇಸು ಕ್ರಿಸ್ತನ ರಕ್ತದ ಸಂಬಂಧವಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾನು ಎಲ್ಲರಿಂದ ಬಂದಿದ್ದೇನೆ, ನೀವೆಲ್ಲಿಂದ ಬಂದಿದ್ದೀರಾ. ಹಾಗಾದ್ರೆ ನಮ್ಮೊಳಗಡೆ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಬಂದ, ಅಥವಾ ಒಬ್ಬನು ಸತ್ತೋದ, ಅಥವಾ ಒಬ್ಬನ ಕೈ ಕಾಲು ಮುರಿತಂದ್ರೆ ನಿಮಗೆ ನೋವಾಗುತ್ತಾ ಇಲ್ಲ? ಕಾರಣ ಏನು? ನಮ್ಮ ಸಭಿಕರಪ್ಪ ಅವರು, ನಮ್ಮ ಸಭೆಗೆ ಬರ್ತಕ್ಕಂಥವ್ರು, ನಮ್ಮ ಜೊತೆಗೆ ಇದ್ದಂಥವ್ರು, ನಮ್ಮ ಜೊತೆಗೆ ಬೆಳೆದಂಥವ್ರು ಎಂಬುದಾಗಿ ಅಲ್ಲಿ ನಮ್ಮ ಪ್ರೀತಿ ಇರುವಂತದ್ದಾಗಿದೆ ಪ್ರೇರೆ. ಅದು ಎಲ್ಲಿಂದ ಬಂತು? ಯೇಸು ಕ್ರಿಸ್ತನ ರಕ್ತದಿಂದ ಬಂದಿದೆ ಪ್ರಿಯ ದೇವರ ಮಕ್ಕಳೇ. ಹಾಗಾಗಿ ಇಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮೊಳಗಡೆ. ಹಾಗಾಗಿ ನಾವು ಆ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡ ಕಾರಣ ನಿಮ್ಮೊಳಗಡೆ ಏಕ ಮನಸ್ಸುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ಏನ್ ಮಾಡ್ಬೇಕಂದ್ರಿ? ದೊಡ್ಡ ಸ್ಥಿತಿಯ ಮೇಲೆ, ಅಧಿಕಾರದ ಮೇಲೆ ಮನಸ್ಸಿಡದೆ ಏನಾಗ್ಬೇಕಂತೆ, ದೀನರ ಸಂಗಡ ಮತ್ತು ಬಳಕೆಯಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಮತ್ತು ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಏನ್ ಎಣಿಸಿಕೊಳ್ಳಬಾರದಂತೆ? ನಿಮ್ಮ ನೀವು ಬುದ್ಧಿವಂತರು ಎಂದು ಎಣಿಸಿಕೊಳ್ಳಬಾರದೆಂಬುದಾಗಿ ವಾಕ್ಯದಲ್ಲಿ ಹೇಳುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇನ್ನೊಂದು ವಚನಕ್ಕೆ ಬರೋಣ. ಎಫೆಸಿಯ ಸಭೆಗೆ ಸಹ ಬರೆದಿದ್ದಾರೆ. ಏನಪ್ಪ ಎಫೆಸಿಯ ಸಭೆಗೆ ಏನ್ ಹೇಳ್ತಾನೆ ಪೌಲನ್ ಅಂತ ನೋಡಿದ್ರೆ, ಎಫೆಸಿಯ 4:3 ಈ ರೀತಿ ಹೇಳುತ್ತೆ,
ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯ. ಏನ್ ಮಾಡ್ಬೇಕಂತ್ರಿ? ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಆಸಕ್ತರಾಗಿರಿ. ಹಲ್ಲೆಲೂಯ. ಹಾಗಾದ್ರೆ ಪ್ರಿಯರೇ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಾಗಿದೆ? ಸಹಿಸಿಕೊಳ್ಬೇಕಾಗಿದೆ. ಪ್ರಿಯರೇ, ಒಬ್ಬರು ತಪ್ಪು ಮಾಡುವಾಗ ಮತ್ತು ಕ್ಷಮಿಸಬೇಕು, ಸಹಿಸಿಕೊಳ್ಬೇಕು. ಮತ್ತು ನೋಡುವಾಗ ಮತ್ತೆ ಏನಾದ್ರೂ ಘಟನೆಗಳು ನಡೆದಾಗ ಸಹಿಸಿಕೊಳ್ಳುವಂತ ಮನೋಭಾವನೆ ಇರಬೇಕು. ಮತ್ತೆ ಏನ್ ಮಾಡ್ತಾರೆ? ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು. ಎಂತ ಬಂಧನ ಕುರಿತಾಗಿ ದೇವರು ಮಾತಾಡ್ತಾರೆ? ಸಮಾಧಾನ ಇರ್ಬೇಕಂತ ನೋಡಿ. ಹಲ್ಲೆಲೂಯ, ಹಲ್ಲೆಲೂಯ. ಹೆಂಗಿರ್ಬೇಕಮ್ಮ? ಸಮಾಧಾನ. ನನ್ನ ಕಡೆ ನೋಡ್ತಾ ಇರ್ಬೇಕು. ಹಲ್ಲೆಲೂಯ. ಸಮಾಧಾನವೆಂಬ ಬಂಧನದಿಂದ ಏನ್ ಮಾಡಬೇಕಾಗಿದೆ? ಕಟ್ಟಲ್ಪಡಬೇಕು. ಮತ್ತು ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕು? ಆಸಕ್ತರಾಗಿದೆ. ಈ ಬಂಧನ, ಸಮಾಧಾನ ಎನ್ನುವಂತ ಬಂಧನ ಮತ್ತು ಪವಿತ್ರಾತ್ಮನಿಂದ ಐಕ್ಯತೆ, ಪ್ರೇಮ. ಇದು ಪವಿತ್ರಾತ್ಮದಲ್ಲಿ ಪವಿತ್ರಾತ್ಮನ ಸಹವಾಸದಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರನೇ ಸಮಾಧಾನ ಇರುವಂತ ಬಂಧನ ಮತ್ತು ಈ ಐಕ್ಯತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಪವಿತ್ರಾತ್ಮದಿಂದ ಇಲ್ಲಪ್ಪ ಅಂತ ಹೇಳಿದ್ರೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೇಮ. ಹಾಗಾಗಿ ವಾಕ್ಯದಲ್ಲಿ ನೋಡ್ತೇವೆ, ವಿಶ್ವಾಸಿಗಳು ಎಲ್ಲರೂ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಲು ಸಾಧ್ಯವೇ? ಕ್ವಶನ್ ಏನು? ವಿಶ್ವಾಸಿಗಳೆಲ್ಲರೂ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಾಣಿಕೆಯಿಂದಿರಲಿಕ್ಕೆ ಸಾಧ್ಯವಾಗುತ್ತಾ? ಹಲ್ಲೆಲೂಯ, 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 ಹಲ್ಲೆಲೂಯ. ಅದು ಖಂಡಿತವಾಗಿ ಅದು ಸಾಧ್ಯ ಆಗಲಿರ್ತಕ್ಕಂಥ ವಿಷಯ. ಯಾಕೆಂದ್ರೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬರ ಕೆಲಸ ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬರ ನಡವಳಿಕೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಆದ್ರೆ ಏನಾಗುತ್ತೆ ಇಲ್ಲಿ ವಾಕ್ಯ? ಪ್ರಿಯರೇ, ನಾವು ವಾಕ್ಯದಲ್ಲಿ ಮುಂದೆ ಹೋಗೋಣ. ಇಲ್ಲಿ ನೋಡು, 1 ಕೊರಿಂಥ 2:16 ಈ ರೀತಿ ಹೇಳುತ್ತೆ. ಇದು ಸಹ ಒಂದೇ ಕೊರಿಂಥಕ್ಕೆ ಹೇಳಿದೆ, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವನಾರು ಎಂದು ಬರೆದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹಲ್ಲೆಲೂಯ. ಈ ಕ್ರಿಸ್ತನ ಮನಸ್ಸು ದೊರಕಿತು ಅಂತ ಇಲ್ಲಿ ವಾಕ್ಯ ಇದೆ ನೋಡ್ರಿ. ಇದರಿಂದ ಮಾತ್ರ ಸಾಧ್ಯ ಸಭೆಯಲ್ಲಿ ಐಕ್ಯವಾಗಿರ್ಲಿಕ್ಕೆ. ಇದರಿಂದ ಮಾತ್ರ ಸಾಧ್ಯ ಸಭೆ ಸಮಾಧಾನವೆನ್ನುವಂತ ಬಂಧನದಿಂದ ಕಟ್ಟಲ್ಪಡಲಿಕ್ಕೆ ಸಾಧ್ಯ. ಪ್ರೇಮ. 2 ಕೊರಿಂಥದಲ್ಲಿ ಸಹ ನೋಡ್ತೇವೆ. ಕಡೆ ಮಾತೇನೆಂದರೆ 2 ಕೊರಿಂಥ 13:11 ಈ ರೀತಿ ಹೇಳುತ್ತೆ, ಕಡೆ ಮಾತೇನೆಂದರೆ ಸಹೋದರರೇ ಸಂತೋಷ ಪಡಿರಿ. ಸಭೆಗೆ ಕೊರಿಂಥ ಸಭೆಗೆ ಸಂತೋಷ ಪಡಬೇಕಂತ. ಸಂತೋಷ ಪಡಿರಿ ಮತ್ತು ಕ್ರಮಪಡಿಸಿಕೊಳ್ಳಿರಿ. ಮೊದಲನೇದಾಗಿ ಸಂತೋಷ ಪಡಬೇಕು, ಎರಡನೇದಾಗಿ ಕ್ರಮಪಡಿಸಿಕೊಳ್ಬೇಕಾಗಿದೆ, ಮೂರನೇದಾಗಿ ಏನ್ ಮಾಡಬೇಕು? ಧೈರ್ಯ ಉಳ್ಳವರಾಗಿರ್ರಿ. ಸಭೆ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಸಭೆ ಅಂತ ಹೇಳುವಾಗ ಇದು ದೇವರ ಕುಟುಂಬವಾಗಿದೆ ಪ್ರಿಯರೇ. ಹಾಗಾದ್ರೆ ಏನ್ ಮಾಡ್ಬೇಕಾಗಿದೆ? ಸಭೆ ಯಾವಾಗ್ಲೂ ಸಂತೋಷವಾಗಿರ್ಬೇಕಾಗಿದೆ. ಹಲ್ಲೆಲೂಯ. ಹೇಗಿರ್ಬೇಕಾಗಿದ್ರಿ? ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಮತ್ತೆ ಇನ್ನೊಂದು ಕೆಲಸ ಏನ್ ಮಾಡ್ಬೇಕು? ಸಭೆ ಯಾವಾಗ್ಲೂ ಕ್ರಮಪಡಿಸಿಕೊಳ್ತಾ ಇರ್ಬೇಕು. ಎಲ್ಲಿ ನಾವು ಸರಿಯಾಗಿಲ್ಲ, ಎಲ್ಲಿ ನಾವು ತಪ್ಪು ಹೋಗ್ತಾ ಇದ್ದೇವೆ, ಕ್ರಮಪಡಿಸಿಕೊಳ್ತಾ ಇರ್ಬೇಕು. ಮೊದಲನೇದಾಗಿ ಸಂತೋಷ ಪಡಬೇಕು, ಎರಡನೇದಾಗಿ ಕ್ರಮಪಡಿಸಿಕೊಳ್ಬೇಕು, ಮೂರನೇದಾಗಿ ಸಭೆ ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ಎಂತ ಶೋಧನೆಗಳು ಬಂದ್ರು, ಎಂತ ಹೋರಾಟಗಳು ಬಂದ್ರು, ಏನೇ ಬಂದ್ರು ಸಹ ಧೈರ್ಯವಾಗಿ ಮುಂದೆ ಸಾಗಬೇಕು ಸಭೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವತ್ತಿನ ನಾವು ಧೈರ್ಯಗಟ್ಟು ಹಿಂಜೇರಲೇಬಾರದು ಪ್ರೇರೆ. ಯಾವಾಗಲೂ ಧೈರ್ಯವಾಗಿ ಸಭೆಯಲ್ಲಿ ನಿಂತುಕೊಳ್ಳಬೇಕು. ಮತ್ತು ಏನು? ನಾಲ್ಕನೇದಾಗಿ ಒಂದೇ ಮನಸ್ಸುಳ್ಳವರಾಗಿರ್ರಿ. ಏನಂದ್ರಿ? ನಾಲ್ಕನೇ ವಿಷಯ, ಒಂದೇ ಮನಸ್ಸುಳ್ಳವರಾಗಿರ್ಬೇಕಂತ. ಒಂದೇ ಮನಸ್ಸುಳ್ಳವರಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಕ್ರಮಪಡಿಸಿಕೊಳ್ಬೇಕು, ಧೈರ್ಯವಾಗಿರ್ಬೇಕು ಮತ್ತು ಒಂದೇ ಮನಸ್ಸುಳ್ಳವರಾಗಿ ನಾವು ಸಭಿಕರು ಜೀವಿಸಬೇಕಾಗಿದೆ. ಹಾಗಾಗಿ ಪ್ರಿಯರೇ, ಅವಾಗ ಈ ರೀತಿಯಲ್ಲಿ ಜೀವಿಸಿದ್ರೆ ಏನಾಗುತ್ತೆ ನೋಡಿ? ವಾಕ್ಯ ಹೇಳುತ್ತೆ, ಸಮಾಧಾನದಿಂದಿರ್ರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆಗ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವರು. ಹಲ್ಲೆಲೂಯ.
ಯಾವಾಗಾದ್ರೂ ನೀವು ಸಂತೋಷವಾಗಿರ್ತಿರೋ, ಕ್ರಮ ಪಡಿಸ್ಕೊಳ್ತಾ ಇರ್ತಿರೋ, ಧೈರ್ಯವಾಗಿರ್ತಿರೋ ಮತ್ತು ನೋಡುವಾಗ ಪ್ರಿಯರೇ ಒಂದೇ ಮನಸ್ಸುಳ್ಳವರಾಗಿರ್ತಿರೋ, ಸಮಾಧಾನದಿಂದಿರ್ತಿರೋ, ಈ 5 ಕಾರ್ಯಗಳನ್ನು ಮಾಡಿದಾಗ ಪ್ರಿಯರೇ ಆಗ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಬರ್ತಾರೆ, ನಿಮ್ಮ ಸಂಗಡ ವಾಸ ಮಾಡ್ತಾರೆ. ಈ 5 ಕಾರ್ಯಗಳಿಲ್ಲ, ನಾವು ಸಂತೋಷವಾಗಿಲ್ಲ, ನಾವು ಕ್ರಮಪಡಿಸ್ಕೊಳ್ತಾ ಇಲ್ಲ, ಧೈರ್ಯವಾಗಿಲ್ಲ, ಒಂದೇ ಮನಸ್ಸಿಲ್ಲ, ಸಮಾಧಾನದಿಲ್ಲ ಅಂತಂದ್ರೆ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ಏನ್ ಮಾಡ್ತಾರೆ? ನಿಮ್ಮ ಸಂಗಡ ಬರುವುದಿಲ್ಲ. ಇದರಲ್ಲಿ ಒಂದು ತಪ್ಪಿ ಹೋದರೂ ಸಹ ಕರ್ತನು ನಮ್ಮ ಜೊತೆಗೆ ಇರುವುದು ಬಹಳ ಕಷ್ಟ ಅನ್ಸುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ವಚನಕ್ಕೆ ಬರೋಣ. ಇಲ್ಲಿ ನೋಡುವಾಗ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳುತ್ತೆ, ಎಫೆಸಿಯ 4:13 ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಎಂಬುದಾಗಿ ಇಲ್ಲಿ ವಾಕ್ಯ. ಎಲ್ಲಿವರೆಗೂ ನಾವು ಐಕ್ಯರಾಗಿರ್ಬೇಕು, ಎಲ್ಲಿವರೆಗೂ ನಾವು ಸಂತೋಷವಾಗಿರ್ಬೇಕು, ಎಲ್ಲಿವರೆಗೂ ನಾವು ಕ್ರಮಪಡಿಸಿಕೊಳ್ತಾ ಇರಬೇಕು, ಎಲ್ಲಿವರೆಗೂ ನಾವು ಒಂದೇ ಮನಸ್ಸುಳ್ಳವರಾಗಿರ್ಬೇಕು, ಎಲ್ಲಿವರೆಗೂ ನಾವು ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಿಯರೇ, ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವಂತಹ ಐಕ್ಯತೆಯನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಏನು? ನಾವು ಎಲ್ಲರೂ ಪರಿಪೂರ್ಣರಾಗಬೇಕು. ನಾವು ಯಾರು ಸಹ ಪರಿಪೂರ್ಣರಲ್ಲ ಪ್ರಿಯರೇ. ದಿನದಿಂದ ದಿನಕ್ಕೆ ಆ ಪರಿಪೂರ್ಣತೆ ಕಡೆಗೆ ನಾವು ಸಾಗುವವರಾಗಿದ್ದೇವೆ. ಕ್ರಿಸ್ತನ ಏನಾಗಿದ್ದಾನೆ? ಆತನ ಪರಿಪೂರ್ಣನಾಗಿದ್ದಾನೆ. ಆತನ ಕಡೆಗೆ ನಾವು ಪರಿಪೂರ್ಣತೆ ಕಡೆಗೆ ಪ್ರತಿದಿನ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಆ ಒಂದು ಪರಿಪೂರ್ಣತೆಯನ್ನು ಮುಟ್ಟುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ಗುರಿ ಮುಟ್ಟುವವರೆಗೂ ನಾವು ಸಂತೋಷವಾಗಿ, ಕ್ರಮಪಡಿಸಿಕೊಳ್ಳುತ್ತಾ, ಧೈರ್ಯವಾಗಿ, ಸಮಾಧಾನವಾಗಿ, ಒಂದೇ ಮನಸ್ಸುಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಆಮೆನ್. ಓಕೆ, ಫಿಲಿಪ್ಪ 1:27 ವಚನ ಹೇಳುತ್ತೆ, ಹೀಗೆ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯದಿಂದ ಹೋರಾಡುವವರಾಗಿದ್ದೇವೆಂದು ನಾನು ತಿಳಿದುಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ. ಅಸ್ವಾರ್ಥೆಯಲ್ಲಿ ನಂಬಿಕೆ ಇಟ್ಟ ಪ್ರಕಾರ, ಅಸ್ವಾರ್ಥೆಯಲ್ಲಿ ನಂಬಿಕೆಯಲ್ಲಿಟ್ಟ ಕಾರಣ ಐಕ್ಯವಾಗಿ ನಾವು ಇರಬೇಕಾಗಿದೆ. ನಾನು ಸಹ ಸ್ವಾರ್ಥೆಯಿಂದ ನಂಬಿದ್ದೇನೆ, ನೀವು ಸಹ ಸ್ವಾರ್ಥೆಯಿಂದ ಯೇಸು ಸ್ವಾಮಿ ಬಳಿಗೆ ಬಂದಿದ್ದೀರಾ. ನೀವು ಸಹ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿದ್ದೀರಾ. ನಾನು ಸಹ ಯೇಸುವಿನ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿದ್ದೇವೆ. ಹಾಗಾಗಿ ನಾವು ನೀವುಗಳು ಐಕ್ಯರಾಗಿ ನಡೆದುಕೊಳ್ಳಬೇಕಾಗಿದೆ ಪ್ರೇರೆ. ಅದೇ ಫಿಲಿಪ್ಪ 2:2 ಈ ರೀತಿ ಹೇಳುತ್ತೆ, ಐಕ್ಯ ಮತ್ತೆ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ಹಾಗಾದ್ರೆ ದೇವರ ಸಂತೋಷವನ್ನು ಪರಿಪೂರ್ಣ ಮಾಡಬೇಕು. ಹಾಗಾದ್ರೆ ಏನು? ಇನ್ನ ದೇವರ ಸಂತೋಷ ಪರಿಪೂರ್ಣವಾಗಿರ್ಲಿ. ಆ ಒಂದು ಪರಿಪೂರ್ಣ ಮಾಡುವಂತ ಜವಾಬ್ದಾರಿಯನ್ನು ದೇವರು ಸಭೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯರೇ, ಐಕ್ಯ ಮಧ್ಯ ಉಳ್ಳವರಾಗಿದ್ದು, ಎಲ್ಲರ ಐಕ್ಯವಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವ ಉಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ ಎಂಬುದಾಗಿ. ಎಂತ ಭಾವ ಇರಬೇಕಂದ್ರೆ ಅನ್ಯೋನ್ಯ ಭಾವ ಇರಬೇಕಾಗಿದೆ. ಒಂದೇ ಗುರಿಯನ್ನು ನಾವು ಇಟ್ಕೊಳ್ಬೇಕು ಸಭೆಯಾಗಿ. ನಾನೊಂದು ಗುರಿ, ನೀವೊಂದು ಗುರಿ ಇಟ್ಕೊಂಡ್ರೆ ಯಾವುದು ಆಗಲ್ಲ ಪ್ರಿಯರೇ. ಅದಕ್ಕೆ ದೇವರ ವಚನ ನಮಗೆ ತಿಳಿಸುತ್ತೆ, ಒಂದೇ ಗುರಿಯನ್ನ ಇಟ್ಟುಕೊಳ್ಳಬೇಕು ಎಂಬುದಾಗಿ, ಐಕ್ಯರಾಗಿದ್ದು ನಡ್ಕೊಳ್ಬೇಕೆಂಬುದಾಗಿ. ಅಪೊಸ್ತಲರ ಕೃತ್ಯಕ್ಕೆ ಬರೋ 4:32 ವಚನ ಈ ರೀತಿಯಲ್ಲಿ ಹೇಳುತ್ತೆ. 4ನೇ ಅಧ್ಯಾಯದ 32 ವಚನ ಅಪೊಸ್ತಲರ ಕೃತ್ಯದಲ್ಲಿ ಈ ರೀತಿಯಲ್ಲಿ ನೋಡ್ತೇವೆ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗಿತ್ತಂದ್ರೆ ನಂಬಿದ ಮಂಡಳಿಯವರ ಹೃದಯವು ಪ್ರಾಣ ಒಂದೇ.
ಈ ಸಭೆಗೆ ಮಂಡಳಿ ಎಂಬುದಾಗಿ ಕರೀತಾರೆ ಬೈಬಲ್ ಅಲ್ಲಿ. ಈ ಗುಂಪಿಗೆ ಮಂಡಳಿ ಎಂಬುದಾಗಿ. ಅಲ್ಲಿ ಸಹ 100 ಜನ ಇದ್ರು ಪ್ರೇರೆ ಭಕ್ತರು. ಅವರ ಹೃದಯ ಏನು? ಹೃದಯವು ಪ್ರಾಣವು ಒಂದೇ ಆಗಿತ್ತಂತೆ. ಅಲ್ಲಿ ಆಗಿದೆ ಅಂದ್ರೆ ಇಲ್ಲಿ ಆಗುತ್ತೆ ಅಂತ ಅದರ ಅರ್ಥ. ಆ ದಿನದಲ್ಲಿ 1000 ಜನ ಇದ್ದಂತ ಸಭೆಯಲ್ಲಿ ಐಕ್ಯರಾಗಿದ್ರೆ ಇಲ್ಲಿ ಆಗುತ್ತೆ. ಹಾಗಾಗಿ ಇದರಲ್ಲಿ ಒಬ್ಬನಾದ್ರೂ ತನಗಿದ್ದ ಆಸ್ತಿಯನ್ನು ಸ್ವಂತ ನಂದೇ ಅಂತ ಅನ್ಕೊಳ್ಳಿಲ್ಲ ಯಾರು. ಅವರಿಗೆ ಅವಶ್ಯಕತೆ ಇದ್ದಂತೆ ಮಾರಿ ಬಂದ ಹಣವನ್ನು ಹಂಚಿಕೊಳ್ತಾ ಇದ್ರೆ ಅಂದ್ರೆ, ಕುಟುಂಬದಲ್ಲಿ 5 ಜನ ಇದ್ರೆ ಅವ್ರಿಗೇನು ಬರಬೇಕು, ಅದು 10 ಜನ ಇದ್ರೆ ಅವರಿಗೆ ಒಂದು ಪಾಲು. ಈ ತರ ಸಮವಾಗಿ ಆ ಸಭಿಕರು ಹಂಚಿಕೊಳ್ಳುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ವಿಶ್ವಾಸಿಗಳೆಲ್ಲರೂ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಲೂ ಸಾಧ್ಯವೇ. ಇಲ್ಲಿ ಪೌಲನು ಖಂಡಿತವಾಗಿಯೂ ಯೇಸು ಕ್ರಿಸ್ತನು ಮತ್ತು ಆತನ ಅಪೊಸ್ತಲರ ಬೋಧನೆಗಳ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ವಿಶ್ವಾಸಿಗಳೆಲ್ಲರೂ ಈ ಬೋಧನೆಗಳನ್ನು ಅಂಗೀಕರಿಸಿಕೊಳ್ಳಲು ಸಾಧ್ಯವಿದೆ, ಆದರೆ ಅಷ್ಟೊಂದು ಸುಲಭವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಏನ್ ಹೇಳ್ತೇವೆ? ವಿಶ್ವಾಸಿಗಳೆಲ್ಲರೂ ಈ ಬೋಧನೆಗಳನ್ನ ಅಂಗೀಕರಿಸಿಕೊಳ್ಳಲು ಸಾಧ್ಯವಿದೆ, ಸಾಧ್ಯ ಎಂಬುದಾಗಿ ಹೇಳುತ್ತೆ. ಆದರೆ ಅಷ್ಟೊಂದು ಸುಲಭವಾದ ವಿಷಯವಲ್ಲ. ಆದರೆ ಅಷ್ಟೊಂದು ಸುಲಭವಲ್ಲ, ಬದಲಾಗಿ ಬಹಳ ಕಷ್ಟ. ಏನಾಗಿದೆ ಅಂದ್ರೆ ಆತರ ಜೀವಿಸಬೇಕಂದ್ರೆ ಬಹಳ ಕಷ್ಟ. ಆದ್ರೆ ಏನು? ದೇವರ ವಾಕ್ಯಗಳ ಸಂಪೂರ್ಣವಾದ ತಿಳುವಳಿಕೆ. ಯಾರಿಗೆಲ್ಲ ದೇವರ ವಾಕ್ಯಗಳ ಸಂಪೂರ್ಣವಾದ ತಿಳುವಳಿಕೆ ಇರುತ್ತೋ, ಅದರಲ್ಲಿ ಆ ವಾಕ್ಯದಲ್ಲಿ ದೃಢವಾದ ನಂಬಿಕೆ ಮತ್ತು ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಅದನ್ನು ಅಳವಡಿಸಿಕೊಳ್ಳಲು ದೃಢ ಸಂಕಲ್ಪವಿದ್ದರೆ ಮಾತ್ರ ಇದು ಸಾಧ್ಯ ಎಂಬುದಾಗಿ ನೋಡ್ತಾರೆ. ಯಾವ ದೇವರ ಭಕ್ತನಿಗೆ ನೋಡುವಾಗ ಪ್ರಿಯರೇ, ದೇವರ ವಾಕ್ಯದ ಸಂಪೂರ್ಣ ತಿಳುವಳಿಕೆ ಇರುತ್ತೋ, ದೃಢವಾದ ನಂಬಿಕೆ ಇರುತ್ತೋ, ಅಂತ ವ್ಯಕ್ತಿ ಎಂತ ಪರಿಸ್ಥಿತಿ ಬಂದರೂ ಸಹ ಆ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾನೋ, ಅದನ್ನು ಅಳವಡಿಸಿಕೊಂಡು ಜೀವಿಸ್ತಾನೋ, ಅವಾಗ ಮಾತ್ರನೇ ದೃಢವಾದ ಸಂಕಲ್ಪವಿದ್ದರೆ ಮಾತ್ರ ಇದು ಸಾಧ್ಯ ಎಂಬುದಾಗಿ ಪೌಲನು ಹೇಳ್ತಾನೆ. ಹಾಗಾದ್ರೆ ನಾವು ಐಕ್ಯರಾಗಿ ಜೀವಿಸಬೇಕಂತಂದ್ರೆ ಖಂಡಿತವಾಗಿ ನಾವು ದೇವರ ವಾಕ್ಯದಲ್ಲಿ ನೆಲೆಯಾಗಿರಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಮತ್ತೆ ಇನ್ನೊಂದು ವಚನದಲ್ಲಿ ನಾವು ನೋಡ್ತೇವೆ. ಏನಪ್ಪಾ ಅಂದ್ರೆ ಕೀರ್ತನೆಗಳು 133 ಒಂದನೇ ವಚನದಲ್ಲಿ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದಂತೆ. ಏನಾಗಿದೆ ಅಂದ್ರೆ ಹೊಂದಾಣಿಕೆ ಇದಿರುವಂತದ್ದು ಅದು ಒಳ್ಳೆಯದಾಗಿದೆ, ಮತ್ತೊಂದು ರಮ್ಯವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ 32ನೇ ವಚನದಲ್ಲಿ, 32ನೇ ಅಧ್ಯಾಯದ 39ನೇ ವಚನದಲ್ಲಿ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸು, ಒಂದೇ ಮಾರ್ಗವನ್ನ ಅನುಗ್ರಹಿಸುವೆನು. ಹಲ್ಲೆಲೂಯಾ. ಏನ್ ಮಾಡ್ತಾರಂತೆ ದೇವರು? ಒಂದೇ ಮನಸ್ಸು, ಒಂದೇ ಮಾರ್ಗವನ್ನ ದೇವರು ಸಹಾಯ ಮಾಡ್ತಾರೆ. ಯಾಕೆ? ಅವರ ಹಿತವನ್ನ, ಅವರಾದ ನಂತರ ಅವರ ಮಕ್ಕಳ ಹಿತವನ್ನ ಬಯಸ್ತಾರಂತೆ ದೇವರು. ಅವರನ್ನ ಮತ್ತು ಅವರ ಮಕ್ಕಳ ಹಿತವನ್ನ ಬಯಸ್ತಾರೆ. ಮತ್ತು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಏನ್ ಮಾಡ್ತಾರೆ? ಒಂದೇ ಮನಸ್ಸನ್ನು, ಒಂದು ಮಾರ್ಗವನ್ನು ದೇವರು ದಯಪಾಲಿಸುವವರಾಗಿದ್ದಾರೆ ನೋಡಿ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಕಡೆಗೆ ಬರೋಣ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 13ನೇ ವಚನವನ್ನ ಈಗ ಓದ್ರಿ ಯಾರು? ತೆಗ್ದಿರ? 1ನೇ ಥೆಸಲೋನಿಕ 5ನೇ ಅಧ್ಯಾಯದ 13ನೇ ವಚನ. ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ಹಲ್ಲೆಲೂಯಾ. ಸಭೆ ಎಚ್ಚರವಾಗು. ನಿಮಗೆ ಯಾರು ಬುದ್ಧಿ ಹೇಳ್ತಾರೋ, ಒಳ್ಳೆದನ್ನು ಹೇಳ್ಕೊಡ್ತಾರೋ, ಒಳ್ಳೇದು ಹೇಳ್ತಾರೋ,
ಒಳ್ಳೆ ಮಾರ್ಗದಲ್ಲಿ ನಡೆಸಿದರು ಅವರನ್ನ ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನ ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಕೆಟ್ಟದ್ದು ಹೇಳ್ತಾರ, ಒಳ್ಳೆದು ಹೇಳ್ತಾರ, ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರ, ಕೆಟ್ಟ ಮಾರ್ಗದಲ್ಲಿ ನಡೆಸ್ತಾರ. ಅದನ್ನ ನೋಡಿ ನೀವು ಪ್ರೀತಿಸಿ ಗೌರವಿಸಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮತ್ತು ನಿಮ್ಮೊಳಗಡೆ ಸಮಾಧಾನ ಇರ್ಲಿ ಎಂಬುದಾಗಿ ಸಹ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ 2ನೇ ಥೆಸಲೋನಿಕ ಕಡೆ ಬರೋಣ. 2ನೇ ಥೆಸಲೋನಿಕ 2ನೇ ಅಧ್ಯಾಯದ 1ನೇ ವಚನ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರ ಆತ್ಮ ಪ್ರೇರಿತರಾದ ಯಾರಾದರೂ ಹೇಳಿದರು ನೀವು ಬೇಗನೆ ಬುದ್ಧಿ ಕೆಟ್ಟು ಚಂಚಲರಾಗಿರಿ, ಕಳವಳಪಡಬೇಡ್ರಿ ಎಂಬುದಾಗಿ ಮತ್ತೊಂದುವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿ ಸಭೆಗೆ ಈ ಮಾತನ್ನು ಹೇಳ್ತಾರೆ. ಈಗ ಬರೋಣ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬರೋಣ. 3ನೇ ಅಧ್ಯಾಯದ 13ನೇ ವಚನವನ್ನು ಓದಿದ್ದೇವೆ. ಉತ್ತರ ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನ. ನಿಮ್ಮಲ್ಲಿ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತರು ಯಾರು ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನ ತೋರಿಸಲಿ. ಓಕೆ, ಇಲ್ಲಿ ಏನಂತ ಹೇಳುತ್ತೆ ವಾಕ್ಯ? ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತರು ಯಾರಿದ್ದಾರೆ ಅಂತವನು ಏನು ಮಾಡ್ಬೇಕಂತ, ಜ್ಞಾನಿಯಾಗಿದ್ರೆ ಬುದ್ಧಿವಂತನಾಗಿದ್ರೆ ಏನಂತ ಹೇಳುತ್ತೆ, ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಘನವನ್ನ ಅದರ ಫಲವನ್ನ ತೋರಿಸಲಿ ಎಂಬುದಾಗಿ ವಾಕ್ಯ ಮುಂದುವರಿ. ತೀಕ್ಷ್ಣವಾದ ಮಾತ್ಸರ್ಯವು ಪಕ್ಷ ಭೇದವು ನಿಮ್ಮ ಹೃದಯದೊಳಗಡೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದ ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಲ್ಲೋ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಪ್ರಾಕೃತವಾಗಿ ಬಂದಿರತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದಂತೆ ವಾಕ್ಯ ಇರುತ್ತೆ? ದೆವ್ವಗಳಿಗೆ ಸಂಬಂಧಪಟ್ಟಿದಂತೆ. ಅದು ಮೇಲಿಂದ ಬರಲಿಲ್ಲ ಎಂಬುದಾಗಿ ವಾಕ್ಯ ಇರುತ್ತೆ. ಹಾಗಾದ್ರೆ 16ನೇ ವಚನಕ್ಕೆ ಬಂದಾಗ, ಮತ್ಸರವು ಪಕ್ಷ ಭೇದವು ಇರುವ ಕಡೆಗೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ಏನಂದ್ರೆ ಮೇಲಿನಿಂದ ಬರ್ತಕ್ಕಂಥ ಜ್ಞಾನ ಏನಾಗಿದೆ? ಮೊದಲು ಪರಿಶುದ್ಧವಾದದ್ದು. ಅದರಲ್ಲಿ ಯಾವುದೇ ತರಹದ ಅಶುದ್ಧತೆ ಇಲ್ಲ. ಅದು ಪರಿಶುದ್ಧವಾಗಿರ್ತಕ್ಕಂಥ ಜ್ಞಾನವಾಗಿದೆ. ಆಮೇಲೆ ಸಮಾಧಾನಕರವಾದದ್ದು. ಏನಾಗಿದೆ ಅಂದ್ರೆ ಅದು ಸಮಾಧಾನಕರ. ಆ ಒಂದು ಜ್ಞಾನದಲ್ಲಿ ಪರಿಶುದ್ಧತೆ ಇದೆ, ಆ ಜ್ಞಾನದಲ್ಲಿ ಸಮಾಧಾನ ಇದೆ. ಮುಂದೆ ಹೋದ್ರಿ, ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನ ಕೊಯ್ಯುವರು ಎಂಬುದಾಗಿ ವಾಕ್ಯ. ಸಭೆಯೇ ಚೆನ್ನಾಗಿ ವಾಕ್ಯವನ್ನು ಗ್ರಹಿಸ್ರಿ. ಸಭೆಗೆ ಬರುವಂತ ನಾವುಗಳು ಎಷ್ಟು ಚೆನ್ನಾಗಿರ್ಬೇಕಂತ ಹೆಂಗೆ ದೇವ್ರ ವಾಕ್ಯ ನಮಗೆ ಕಲಿಸ್ತಿರ್ತಾರೆ. ನಾವೆಂತ ಜ್ಞಾನವುಳ್ಳವರಾಗಿರ್ಬೇಕಾಗಿದೆ. ಮೇಲಿನಿಂದ ಬರುವಂತ ಜ್ಞಾನ ಅದು ಏನಾಗುತ್ತೆ? ಆ ಜ್ಞಾನದಲ್ಲಿ ಪರಿಶುದ್ಧತೆ ಇದೆ, ಸಮಾಧಾನವಿದೆ, ವಿನಯತೆ ಇದೆ, ಸಂತೋಷವಾಗಿ ಏನ್ ಮಾಡ್ತದೆ? ಒಪ್ಪಿಕೊಳ್ಳುವಂತದ್ದಾಗಿದೆ. ಹಲ್ಲೆಲೂಯಾ. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ.
ಸಮಾಧಾನ ಪಡಿಸುವವರು, ಸಮಾಧಾನ ಏನಂತಾರೆ, ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಾರೆ. ಬಿತ್ತಿ ನೀತಿ ಅನ್ನುವಂತ ನೀತಿ ಎಂಬ ಫಲವನ್ನು ಅವರು ಕೊಯ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, 1 ಪೇತ್ರ 3ನೇ ಅಧ್ಯಾಯದ ಕಡೆಗೆ ಬರೋಣ. 1 ಪೇತ್ರ 3ನೇ ಅಧ್ಯಾಯದ 8 ಮತ್ತು 9ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಿಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರ್ರಿ. ಹಲ್ಲೆಲೂಯ. ಹೆಂಗಿರ್ಬೇಕಂತ್ರಿ? ಕುಟುಂಬ ಅಂತ ನಾನು ಅದಕ್ಕೆ ಹೇಳಿದೆ. ಏನಾಗಿದೆ ಕುಟುಂಬ? ಕುಟುಂಬ ಅಂದ್ರೆ ಈ ರೀತಿಯಲ್ಲಿ ಇರ್ಬೇಕು. ಏನು? ಏಕ ಮನಸ್ಸುಳ್ಳವರಾಗಿರ್ಬೇಕಾಗಿದೆ, ಪರರ ಸುಖ ದುಃಖಗಳಲ್ಲಿ ಸೇರಬೇಕಾಗಿದೆ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾಗಿದೆ, ಮತ್ತೆ ಕರುಣೆಯು ದೀನಭಾವವು ಉಳ್ಳವರಾಗಿರ್ಬೇಕಾಗಿದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಈಗಿನ ಕುಟುಂಬಗಳಲ್ಲಿ ಇದೆಲ್ಲ ಕಾಣಂಗಿಲ್ಲ, ಅದಕ್ಕೆ ಬೈಬಲ್ ಅನ್ನು ಕಲಿಸುತ್ತೆ. ಹಲ್ಲೆಲೂಯ. ಈ ತರ ಇರ್ಬೇಕಂತೇಳಿ ಬೈಬಲ್ ಅನ್ನು ಕಲಿಸುತ್ತೆ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಯಾರಾದ್ರೂ ನಮಗೆ ಕೆಟ್ಟದ್ದು ಮಾಡಿದ್ರೆ ಅವ್ರನ್ನ ಕೆಟ್ಟದೇ ಮಾಡ್ಬೇಕಂತ ಗುರಿ ಇಟ್ಕೊಳ್ಳಕ್ ಹೋಗ್ಬಾರ್ರಿ, ಅವರನ್ನ ಆಶೀರ್ವದಿಸಿರಿ ಎಂಬುದ ವಾಕ್ಯ ಹೇಳುತ್ತೆ. ಇದಕ್ಕಾಗಿಯೇ ದೇವರು ನಿಮ್ಮನ್ನ ಕರೆದನಲ್ಲ, ದೇವರು ಅದಕ್ಕಾಗಿ ಒಳ್ಳೆದನ್ನ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದನೆ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿರುವಿರಿ. ಹಲ್ಲೆಲೂಯ. ಆಶೀರ್ವಾದ ಬೇಕಾ, ಶಾಪ ಬೇಕಾ? ಹಾಗಾದ್ರೆ ನಮಗೆ ಕೇಡು ಮಾಡಿದವರಿಗೆ ನಾವೇನ್ ಮಾಡ್ಬೇಕಾಗಿದೆ? ಆಶೀರ್ವಾದ ಮಾಡಬೇಕಾಗಿದೆ. ಕಾರಣ ದೇವರು ಆ ರೀತಿ ಮಾಡಿದ್ರೆ ನಮ್ಮನ್ನ ಆತನು ಆಶೀರ್ವದಿಸ್ತಾರೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಇನ್ನೊಂದು ವಚನಕ್ಕೆ ನಾವು ಬರೋಣ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 34 ಮತ್ತು 35ನೇ ವಚನ ಈ ರೀತಿ ಹೇಳುತ್ತೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಹಲ್ಲೆಲೂಯ. ಏನಂದ್ರೆ ಹೊಸ ಆಜ್ಞೆ ಎಂಬುದಾಗಿ ಹೇಳುತ್ತೆ. ಏನಾದ್ರು ಹೊಸ ಆಜ್ಞೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ದೊಡ್ಡ ವಿಷಯನಾ? ಇಲ್ಲ ರೀ, ಚಿಕ್ಕ ವಿಷಯ ಆಗಿದೆ. ಆದ್ರೆ ದೇವರ ದೊಡ್ಡ ಆಜ್ಞೆ ನಮಗೆ ಚಿಕ್ಕ ವಿಷಯ. ಏನು? ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತ. ಹಲ್ಲೆಲೂಯ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಯಾವ ರೀತಿಯಲ್ಲಿ ಕ್ರಿಸ್ತ ನಮ್ಮನ್ನು ಪ್ರೀತಿಸಿದಾನೋ ನಾವು ಹಾಗೆ ಇನ್ನೊಬ್ಬರನ್ನು ಪ್ರೀತಿಸಬೇಕಂತ. ಈಗ ನಾನು ಕೇಳ್ತೇನೆ, ನನಗೆ ಕೇಳ, ನಿಮ್ಗೆ ದೇವ್ರ ಪ್ರೀತಿ ಮಾಡ್ಬೇಕಿಲ್ಲ? ಮಾಡ್ಬೇಕಾಗುದಿಲ್ಲ? ಹೌದು, ಅದು ನಂಗೆ ಬಹಳ ಇಷ್ಟ. ದೇವರನ್ನು ಪ್ರೀತಿ ಮಾಡ್ಬೇಕಂತ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ಬೇಕಂತ ಇಷ್ಟಪಡ್ತಾರೆ. ತಂದೆ ತಾಯಿ ಕೆಲವು ಪ್ರೀತಿ ಮಾಡಿದಾಗ ಅವರು ಸಮಸ್ಯೆ ಗುರಿ ಆಗ್ತಾರೆ. ಆದ್ರೆ ದೇವರನ್ನ ಪ್ರೀತಿಸ್ಬೇಕಂತ ಎಲ್ಲರಿಗೂ ಇಷ್ಟ. ಆದ್ರೆ ನಾವೆಲ್ಲರೂ ಪ್ರೀತಿಸ್ಬೇಕಂದ್ರೆ ಕಷ್ಟ. ಹಲ್ಲೆಲೂಯ. ಹಾಗಾದ್ರೆ ದೇವರು ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವುದು. ಹಲ್ಲೆಲೂಯ, ಹಲ್ಲೆಲೂಯ. ಏನಾಗ್ತದಂದ್ರೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ರೆ ಅವಾಗ ನನ್ನ ಶಿಷ್ಯರಂತ ತಿಳ್ಕೊಳ್ತಾರೆ ಅಂತ ಹೇಳಿ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಹಲ್ಲೆಲೂಯ. ಓಕೆ, ಯೋಹಾನ ಸುವಾರ್ತೆ 17:23. ಅದೇ ಯೋಹಾನ ಸುವಾರ್ತೆ 17:23 ನಾನು ಅವರಲ್ಲಿಯೂ ನೀನು ನನ್ನಲ್ಲಿ ಇರಲಾಗಿ ಅವರ ಐಕ್ಯವು ಪೂರ್ಣ ಸ್ಥಿತಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯೇಸು ಕ್ರಿಸ್ತನು ಮತ್ತು ತಂದೆಯಾದ ದೇವರಿಗೆ ಇರುವಂತಹ ಪ್ರೀತಿ ಐಕ್ಯತೆಯನ್ನ ಅದೇ ತರ ನಾವು ಸಹ ಇರಬೇಕು ಎಂಬುದಾಗಿ ಇದು ವಾಕ್ಯದಲ್ಲಿ ಬೋಧಿಸುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಹಾಗಾದ್ರೆ ಈಗ ಇನ್ನೊಂದು ವಚನಕ್ಕೆ ಬರೋಣ. 1 ಪೇತ್ರ 2:11 ಓದ್ರಿ. 1 ಪೇತ್ರ 2:11. ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ. ಸಾಕಿಲ್ಲಿ ಸ್ವಲ್ಪ ನಿಂತಿರ್ತೀರಿ. ಇಲ್ಲೇನಂತ
ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಎಂಬುದಾಗಬೇಕು. ಹಾಗಾದ್ರೆ ಇಲ್ಲೇನು ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ಎಂಬುದಾಗಿ ನಾನು ಓದುವಾಗ ಹೇಳಿದೆ ವಾಕ್ಯದಲ್ಲಿ ಏನು, ನಮಗಿರುವಂತ ಆಸ್ತಿ ನಮ್ದಲ್ಲ, ನಮಗಿರುವಂತ ಮನೆ ನಮ್ದಲ್ಲ, ಈ ಭೂಮಿ ಸಹ ನಮ್ದಲ್ಲ. ಹಾಗಾದ್ರೆ ಏನಾಗಿದೆ, ನಾವೇನಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ, ಪರದೇಶಸ್ಥರಾಗಿದ್ದೇವೆ. ಸ್ವಲ್ಪ ದಿನ ಮಾತ್ರ ಇರ್ಲಿಕ್ಕೆ ದೇವರು ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾವುದು ಶಾಶ್ವತವಲ್ಲ. ನಮಗಿರುವಂತ ಕೆಲಸ ಆಗಿರ್ಬೋದು, ನಮಗಿರ್ತಕ್ಕಂಥ ಮನೆ ಆಗಿರ್ಬೋದು, ನಮಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ನಮಗಿರ್ತಕ್ಕಂಥ ಯಾವುದೇ ಆಗಿರ್ಲಿ ಭೂಲೋಕದಲ್ಲಿ ಯಾವುದು ಸಹ ಶಾಶ್ವತವಲ್ಲ. ಈ ಭೂಲೋಕದಲ್ಲಿ ನಾವೇನಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ, ಪರದೇಶಸ್ಥರಾಗಿದ್ದೇವೆ ಪ್ರೇಮ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳುತ್ತೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ಏನಾಗಿದ್ದೇವೆ, ನಾವು ಪರದೇಶಸ್ಥರು ಮತ್ತು ಪ್ರವಾಸಿಗಳಾಗಿದ್ದೇವೆ ಪ್ರೇಮ್. ನೀವು ಆಗಿರ್ತಕ್ಕಂಥ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನಮ್ಮೊಳಗಡೆ ಆತ್ಮ ಇದೆ ಮತ್ತು ನಮಗೆ ಶರೀರ ಸಹ ಇದೆ ಪ್ರೇಮ್. ಈ ಆತ್ಮಕ್ಕೆ ಶರೀರಕ್ಕೆ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ. ಅದನ್ನ ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಹಾಗಾಗಿ ಆತ್ಮದ ಮೇಲೆ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ, ಶರೀರದ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಲ್ಲೂ ಯಾವಾಗ್ಲೂ ಆತ್ಮಕ್ಕೂ ಶರೀರಕ್ಕೆ ಹೋರಾಟ ಇರಬೇಕು. ಆತ್ಮಕ್ಕೂ ಶರೀರಕ್ಕೂ ಹೋರಾಟ ಇರುವಂತದ್ದಾಗಿದೆ. ಹಾಗಾಗಿ ಈ ಒಂದು ಯುದ್ಧದಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಸಹ ವಾಕ್ಯವು ನಮಗೆ ತಿಳಿಸುವಂತ ಆಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಆಮೇಲೆ ಹಲ್ಲೆಲೂಯಾ. ನಾವು ನೋಡುವಾಗ ಈ ಶರೀರ ನಾವಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಕೆಲವರು ಏನ್ ಅನ್ಕೊಂಡಿದ್ರೆ ಈ ಶರೀರ ನಾವು ಅಂತ ಹೇಳ್ತೀವಿ. ಆದ್ರೆ ಈ ಶರೀರ ನಾವಲ್ಲ, ನಮ್ಮೊಳಗಿರ್ತಕ್ಕಂಥ ಆತ್ಮ ನಾವು. ಹಾಗಾಗಿ ನಮಗೂ ಈ ಶರೀರಕ್ಕೆ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದಲ್ಲಿ ಗೆಲ್ಬೇಕು. ನಾವು ಅನ್ಕೊಳ್ತೀವಿ ಇದೆ ಅಂತ. ಇದೆಲ್ಲ ನಾವು ಕಣ್ಣಿಗೆ ಕಾಣುವಂತ ಈ ದೇಹ ಇದು ನಮ್ಮದಲ್ಲ, ಇದು ನಾವಲ್ಲ. ಒಳಗಿರ್ತಕ್ಕಂಥ ಆತ್ಮ ನಾವಾಗಿದ್ದೇವೆ. ಹಾಗಾಗಿ ಈ ಒಂದು ಆತ್ಮವಾಗಿರ್ತಕ್ಕಂಥ ನಮಗೂ ಮಣ್ಣಿನ ಬಂದಿರ್ತಕ್ಕಂಥ ಶರೀರಕ್ಕೂ ಯಾವಾಗಲೂ ಒಂದು ಹೋರಾಟ ಇರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿ, ಶರೀರಕ್ಕೆ ಕಲರ್, ಈ ಶರೀರಕ್ಕೆ ಎಲ್ಲ, ಆತ್ಮಕ್ಕೆ ಯಾವ ಕಲರ್ ಇದೆ? ಈ ಶರೀರಕ್ಕೆ ಮಾತ್ರ ಬೆಳವಣಿಗೆ ವರ್ಷಗಳು, ಆತ್ಮಕ್ಕೆ ಯಾವ ಬೆಳವಣಿಗೆ ಇದೆ, ಯಾವ ವರ್ಷ ಇದೆ? ಆತ್ಮದಲ್ಲಿ ನಾವೆಲ್ಲರೂ ಒಂದು, ಆದ್ರೆ ಶರೀರದಲ್ಲಿ ಚಂದ ಬೆಳಗ್ಗೆ ವಯಸ್ಸು ಸಣ್ಣ, ವಯಸ್ಸು ದೊಡ್ಡದು, ಹೀಗೆಲ್ಲ ಇದ್ದೇವೆ. ಅದಾಗಿದೆನಾ? ಹಾಗಾದ್ರೆ ನಾವಂದ್ರೆ ಯಾರು? ನಾವಂದ್ರೆ ಶರೀರ ಅಲ್ಲ, ನಾವು ಆತ್ಮವಾಗಿದ್ದೇವೆ ಪ್ರೇಮ್. ಆತ್ಮಕ್ಕೆ ಯಾವುದೇ ಕಲರ್ ಇಲ್ಲ, ಯಾವುದೋ ವಯಸ್ಸಿಲ್ಲ, ಮೇಲು ಕೀಳು ಯಾವುದು ಇಲ್ಲ ಪ್ರೇರಿ. ಎಲ್ಲರ ಆತ್ಮವು ಒಂದೇ ಆಗಿದೆ. ಆತ್ಮಕ್ಕೂ ಮತ್ತು ಈ ಶರೀರಕ್ಕೂ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ. ಈ ಶರೀರ ಹೇಳ್ತಾ ಇದನ್ನು ಮಾಡಂತೇಳಿ, ಆತ್ಮ ಹೇಳ್ತಾ ಅದನ್ನು ಬೇಡ ಅಂತ ಹೇಳುತ್ತೆ. ಒಂದು ಹೋರಾಟವೇ ಒಳಗಡೆ ನಡೀತಾ ಇರುತ್ತೆ. ಅದಕ್ಕಾಗಿ ಒಂದು ನೆನಪಿನ ಇಟ್ಕೊಳ್ಬೇಕು ನೀವು. ಮತ್ತು ನೋಡುವಾಗ ನಾವೆಲ್ಲರೂ ಸೇರಿ ಏನಪ್ಪಾ ಅಂದ್ರೆ ನಾವು ಆತ್ಮವಾಗಿದ್ದೇವೆ. ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನಾವು ಹುಡುಕಬೇಕಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಾರೆ ನಾನು ಆತ್ಮವಾಗಿದ್ದೇನೆ ಅಂತ? ನಂಬ್ತಾರೆ ನಾನು ಆತ್ಮ ಅಂತೇಳಿ? ಹಲ್ಲೆಲೂಯಾ. ನಮ್ಮಲ್ಲಿ ಯಾರು ಶರೀರ ಅಂತ ನಂಬ್ತಾರೆ? ಶರೀರ ಅಂತ ನಂಬಿದ್ರೆ ಅಷ್ಟೇ, ಮುಗಿದು. ನೀವಿಲ್ಲೇ ಸತ್ತ ಭೂಲೋಕದಲ್ಲಿ ಮಂಡ ಹೋಗ್ತೀರ. ಆದ್ರೆ ಆತ್ಮ ನಾನು ಭೂಲೋಕ ಇಲ್ಲಿ ಮಂಡಲಿರಲ್ಲ, ನಾನು ಪರಲೋಕಕ್ಕೆ ಹೋಗ್ತೀನಿ. ಹಲ್ಲೆಲೂಯಾ. ಈ ಶರೀರ ಯಾವ್ದು ಪರಲೋಕಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೊಳ್ರಿ. ಆತ್ಮ ಮಾತ್ರ ಪರಲೋಕಕ್ಕೆ ಹೋಗೋ, ದೇವ್ರ ಬೆಳಗ್ಗೆ ಹೋಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೇರೆ, ಭೂಲೋಕದಲ್ಲಿ ಎಂತ ವ್ಯಕ್ತಿ ಆಗಿದ್ರು ಸಹ, ಅವನು ಕುರುಡನಾಗಿರ್ಲಿ, ಕುಂಟನಾಗಿದ್ರು ಸಹ, ಅವನ ಶರೀರ ಬಲಹೀನತೆ ಇದ್ರು ಸಹ ಆತ್ಮ ಯಾವಾಗಲೂ ಒಂದೇ ತರ ಇರುತ್ತೆ. ಎಲ್ಲರೂ ಆತ್ಮದಲ್ಲಿ ಎಲ್ಲರೂ ಸಮಾನ, ಎಲ್ಲರೂ ಒಂದಾಗಿದ್ದೇವೆ. ಈ ಶರೀರಕ್ಕೆ ಮಾತ್ರ ಜಾತಿ ಭೇದ ಭಾವಗಳು, ಆತ್ಮಕ್ಕೆ ಯಾವುದೇ ಜಾತಿ ಇಲ್ಲ. ಹಲ್ಲೆಲೂಯಾ. ಆತ್ಮಕ್ಕೆ ಜಾತಿ ಇದೆನಾ? ಇಲ್ಲ. ಈ ಶರೀರಕ್ಕೆ ಮಾತ್ರ ಕಾಸ್ಟ್, ಈ ಶರೀರಕ್ಕೆ ಮಾತ್ರ ಎಲ್ಲ. ಈ ಭೂಲೋಕದಲ್ಲಿರುವಂತ ಯಾವುದೇ ವಸ್ತು ತೆಗೆದುಕೊಳ್ಳ್ರಿ, ಭೂಲೋಕದಲ್ಲಿ ಯಾವ್ದು ಸರ್ಕಾರ ತೆಗೆದುಕೊಳ್ಳ್ರಿ, ಅದರಲ್ಲಿ ಯಾವ್ದು ಸಹಾಯ ಮಾಡ್ತದೆ ಗೊತ್ತಾ? ನಮ್ಮ ಶರೀರಕ್ಕೆ ಮಾತ್ರ ಸಹಾಯ ಮಾಡೋದು. ನಮ್ಮ ಆತ್ಮಕ್ಕೆ ಯಾವ ಸರ್ಕಾರ ಸಹಾಯ ಮಾಡಲ್ಲ, ಯಾವ ಅಧಿಕಾರಿಗಳು ಸಹ ಸಹಾಯ ಮಾಡಲ್ಲ. ಆದ್ರೆ ಆತ್ಮಕ್ಕೆ ಸಹಾಯ ಮಾಡೋದು ಒಬ್ಬರೇ ಒಬ್ಬರು ಇದ್ದಾರೆ, ಅದು ಯೇಸು ಕ್ರಿಸ್ತನ ಮಾತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾಗಿ
ಆತ್ಮಕ್ಕೆ ಸಹಾಯ ಮಾಡುವಂತ ದೇವರು, ಆತ್ಮಕ್ಕೂ ದೇಹಕ್ಕೂ ಎರಡಕ್ಕೂ ಸಹ ಯೇಸು ಕ್ರಿಸ್ತನ ಸಹಾಯ ಮಾಡ್ತಾನೆ. ಆದ್ರೆ ಕೊನೆಯದಾಗಿ ಆತ್ಮವನ್ನ ಆತ್ಮ ರಕ್ಷಣೆ ಹೊಂದಬೇಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ಖಂಡಿತವಾಗಿ ನಮಗೆ ಬೇಕೇ ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ನಾವೇನಾಗಿದ್ದೇವೆ, ಆತ್ಮವಾಗಿದ್ದೇವೆ. ಶರೀರಕ್ಕೂ ಮತ್ತು ಈ ಒಂದು ಆತ್ಮಕ್ಕೂ ಯಾವಾಗಲೂ ಹೋರಾಟವು ಇರುವಂತರಾಗಿದೆ. ಪ್ರೇರೆ ನಾವು ಇದರಲ್ಲಿ ಜಯ ಗಳಿಸಬೇಕಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ವಚನದ ಕಡೆಗೆ ನಾವು ಹೋಗೋಣ. ರೋಮ 15:30. ರೋಮ 15:30 ಓದ್ರಿ. ಬೇಗ ಫಾಸ್ಟ್. ಸಹೋದರರೇ, ಹಾ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಹಾ, ಧೈರ್ಯವಾಗಿ ಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದ ಆಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಇದನ್ನು ಪ್ರಾರ್ಥನೆ ಯಾವ ರೀತಿಯಲ್ಲಿ ವಿಧವಾಗಿದೆ ನೋಡ್ರಿ. ಏನಂತೆ, ನೀವು ಸಹೋದರರು ನನಗೋಸ್ಕರ ದೇವರ ಮುಂದೆ ಮಾಡುವ ವಿಜ್ಞಾಪನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ಮತ್ತು ಪವಿತ್ರಾತ್ಮನಿಂದಾಗುವಂತ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ. ಎಷ್ಟೊಂದು ವಿಧೇಯತೆಯಿಂದ ದೇವರ ಹೆಸರನ್ನು ತೆಗೆದುಕೊಂಡು, ಪವಿತ್ರಾತ್ಮನ ಹೆಸರನ್ನು ತೆಗೆದುಕೊಂಡು ಅದನ್ನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನ ಓದೋಣ. 2 ಕೊರಿಂಥ್ಯ 6:1 ಓದಿ. ಇನ್ನು 5 ನಿಮಿಷ ನಾನು ಮುಗಿಸ್ತೇನೆ, 12ವರೆಗೆ. ಓಕೆನಾ? 6:1. ನಾವು ಆತನೊಂದಿಗೆ ಕೆಲಸ ಮಾಡುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಇದೇ ನೋಡಿ, ನಾವು ಏನಾಗಿದ್ದೇವೆ ಅಂತ, ನಾವು ನೀವೆಲ್ಲ ಸಭೆ ಪಾಸ್ಟರ್ ಆಗ್ಲಿ, ವಿಶ್ವಾಸಿಗಳಾಗ್ಲಿ, ಯಾರೇ ಆಗ್ಲಿ, ನಾವು ಆತನೊಂದಿಗೆ ಏನಾಗಿದ್ದೇವೆ ಅಂತೆ, ಕೆಲಸ ನಡೆಸುವವರಾಗಿದ್ದೇವೆ ಅಂತ. ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ನಾವು ಹೊಂದಿಕೊಂಡಿರ್ತಕ್ಕಂಥ ಈ ದೇವರ ಕೃಪೆ ಇದು ಬಹಳ ಅಮೂಲ್ಯವಾದದ್ದು. ಇದು ಲೋಕದ ಜನಗಳಿಗೆ, ಎಷ್ಟೋ ಜನಗಳಿಗೆ ಇಲ್ಲ ಪ್ರೇರೆ. ಆ ಕೃಪೆಯನ್ನ ಏನ್ ಮಾಡ್ಬೇಡ್ರಿ, ಹಾಳು ಮಾಡ್ಕೊಳ್ಬೇಡ್ರಿ, ವ್ಯರ್ಥ ಮಾಡ್ಕೊಳ್ಬೇಡ್ರಿ ಎಂಬುದಾಗಿ ಈ ಒಂದು ಪೌಲನು ಕೊರಿಂಥ ಸಭೆಗೆ ಅದನ್ನು ಎಚ್ಚರಿಕೆ ಮಾಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಇದು ಏನಾಗಿದೆ, ಸಾಧಾರಣಕ್ಕೆ ನೆನೆಸಕ್ಕೆ ಹೋಗ್ಬಾರ್ದು ದೇವರ ಕೃಪೆಯನ್ನು, ಸಾಧಾರಣ ನೆನೆಸಕ್ಕೆ ಹೋಗ್ಬಾರ್ದು ಆತ್ಮ ರಕ್ಷಣೆಯನ್ನು ಪ್ರೇರೆ. ಆತ್ಮ ರಕ್ಷಣೆ ಇಲ್ಲದ್ರೆ ಯಾವುದು ನಮ್ಮನ್ನ ರಕ್ಷಿಸಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನಕ್ಕೆ ನಾವು ಬರೋಣ. ಅದೇ 2 ಕೊರಿಂಥ್ಯ 10:1 ವಚನ. ಪೌಲನು ನಮ್ಮ ಎದುರಿನಲ್ಲಿರುವಾಗ ದೀನನಾಗಿ ನಡೆದುಕೊಳ್ಳುವವನು ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿ ಇದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಯಾರು ನನ್ನನ್ನು ಲೋಕ ಅನುಸಾರವೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ಏನಂದ್ರೆ ಈ ವಾಕ್ಯ, ಪೌಲನು ನಮ್ಮೆಲ್ಲರಿಗಿರುವಾಗ ದೀನನಾಗಿ ನಡೆದುಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದನೆಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಈ ಪೌಲ ಇಷ್ಟು ಚೆನ್ನಾಗಿ ಹೇಳ್ತಲ್ಲ, ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವ ಅಂತೆ. ಇದು ಅವನಿಗೆ ಇದ್ದೇ ಇದ್ದಿಲ್ಲ ಪ್ರೇರೆ. ಯಾಕೆಂದ್ರೆ ಇವರು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದಾನೆ, ಕೊಲೆಗಾರನ ಇವನು.
ಸ್ಟೆಫೆನನ್ನ ಕೊಲೆ ಮಾಡಿದಂತ ವ್ಯಕ್ತಿ ಇವನು. ಆದ್ರೆ ಇಂಥ ವ್ಯಕ್ತಿ ಕ್ರಿಸ್ತನಲ್ಲಿ ಬರುವಾಗ ಅವರಿಗಿರ್ತಕ್ಕಂಥ ಅಹಂಕಾರ, ಅವರಿಗಿರ್ತಕ್ಕಂಥ ಕೆಟ್ಟ ಗುಣಗಳು, ಅವರಿಗಿರ್ತಕ್ಕಂಥ ಕೆಟ್ಟ ಸ್ವಭಾವಗಳು ಎಲ್ಲ ಹೊರಟೋದು ಪ್ರೇ. ದೇವರ ಅವನ ಜೀವಿತನ ಬದಲಾಯಿಸ್ತೀನಿ. ದೇವರನ್ನು ಕಂಡುಕೊಳ್ಳದೆ ಇರುವಾಗ ಅವನೊಬ್ಬನು ಅಹಂಕಾರಿಯಾಗಿದ್ದನು, ಮತ್ತು ನೋಡುವಾಗ ಇನ್ನೊಬ್ಬರು ಕೊಲ್ಲುವವನಾಗಿದ್ದನು, ಇನ್ನೊಬ್ಬರು ದ್ವೇಷ ಮಾಡುವವನಾಗಿದ್ದನು, ಎಲ್ಲಾ ತರದ ಲೋಕದ ಕೆಟ್ಟ ಗುಣಗಳಿದ್ವು. ಆದ್ರೆ ಕ್ರಿಸ್ತನಲ್ಲಿ ಬರುವಾಗ ಎಲ್ಲವನ್ನನ್ನು ಬಿಟ್ಟು ಆತನ ಬಂದನು ಪ್ರೇ. ಎಲ್ಲವನ್ನು ಬಿಟ್ಟು ಬರುವಂತೆ ಕರ್ತನ ಅವನಿಗೆ ಸಹಾಯ ಮಾಡಿದ ಪ್ರೇ. ಅದಕ್ಕಾಗಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಯಾರು ನಮ್ಮನ್ನು ಲೋಕ ಅನುಸಾರಿಗಳೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನ ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಲೋಕದಲ್ಲಿರುವಾಗ ಕ್ರಿಸ್ತನನ್ನು ಕಂಡುಕೊಳ್ಳಾದ ಇರುವಾಗ ನೀವೇನೇ ಆಗಿರುತ್ತಾರೆ, ದೇವರ ರಾಜ್ಯಕ್ಕೆ ಬಂದಾಗ ಬದಲಾಗಲೇಬೇಕಾಗಿ. ಬದಲಾದ್ರೆ ನಿನಗೆ ಒಳ್ಳೆಯದು, ಬದಲಾಗಿಲ್ಲಂದ್ರೆ ಅದು ಕೆಟ್ಟದು ಪ್ರೇಮ. ಹಾಗಾಗಿ ಏನ್ ಮಾಡೋಣ, ನಾವು ಬದಲಾಗೋಣ. ಆಮೇಲೆ ಹಲ್ಲೆಲೂಯಾ. ಇನ್ನೊಂದು ವಚನ ಓದೋಣ. ಗಲಾತ್ಯ 4:12 ಓದ್ರಿ. ಸಹೋದರರೇ, ನಾನು ನಿಮ್ಮ ಹಾಗೆ ಆದದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ನನಗೇನು ಸಾಧನೆ ಮಾಡಿಲ್ಲ. ಹಲ್ಲೆಲೂಯಾ. ಪೌಲ ಏನ್ ಹೇಳ್ತಾನೆ, ನಾನು ನಿಮ್ಮ ಹಾಗೆ ಆದದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. ಏನು ಇದು ಹಿಂಗೆ ಹೇಳ್ತಾನೆ ಅಂದ್ರೆ, ಇದನ್ನ ಸಭೆಯ ನಿಮಿಷ ಪಡಿಸ್ತಾ ಇದೆ ಮೊದಲು. ಆದ್ರೆ ಈಗ ದೇವರ ಅವ್ರನ್ನ ಮುಟ್ಟಿದ ಕಾರಣ, ದೇವರನ್ನು ಸಂಧಿಸಿದ ಕಾರಣ, ದರ್ಶನ ಕೊಟ್ಟ ಕಾರಣ ಈಗೇನಾಗಿದ್ದಾನೆ, ಅವರಂತೆ ಆಗಿದ್ದಾನೆ. ಇದನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಸುವಾರ್ಥ ಸಾರವನಾಗಿದ್ದಾನೆ. ಅದಕ್ಕಾಗಿ ಈಗ ನೀವೇನ್ ಮಾಡ್ಬೇಕಾಗಿದೆ, ನನ್ನಂತೆ ಆಗ್ರಿ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ಇರುವಂತಹ ನಾವುಗಳು ಈ 1 ಕೊರಿಂಥ್ಯ 1:10 ಹೇಳೋ ಪ್ರಕಾರ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರ್ದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕೆಂಬುದು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಸಭೆ ಎಚ್ಚರವಾದು, ಸಭೆ ಎಚ್ಚರಿಕೆಯಿಂದಿರು. ಮತ್ತು ನೋಡುವಾಗ ನಾವು ಈ ಕೇಳಿದ ಎಲ್ಲಾ ವಿಷಯಗಳಲ್ಲಿ ವಾಕ್ಯದಲ್ಲಿ ನಾವು ಸರಿಯಾಗಿರಬೇಕಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿದಂತೆ ನಾವು ಇತರನ್ನು ಪ್ರೀತಿಸಬೇಕಾಗಿದೆ. ನಾವು ಒಂದು ಕುಟುಂಬ ಆದ ಕಾರಣ ನಾವು ಒಂದೇ ಮನಸ್ಸು ಉಳ್ಳವರಾಗಿರ್ಬೇಕಾಗಿದೆ, ಒಂದೇ ಅಭಿಪ್ರಾಯ ಉಳ್ಳವರಾಗಿರ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಒಂದೇ ಆಗಿದ್ದಾಗ ಮಾತ್ರನೇ ದೇವರ ಕಾರ್ಯವು ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಏನಾಗಿದ್ದೇವೆ, ನಾವು ಸಂಬಂಧಿಕರಾಗಿದ್ದೇವೆ, ಒಂದು ಫ್ಯಾಮಿಲಿ ಆಗಿದ್ದೇವೆ ಪ್ರಿಯ ದೇವರ ಮಕ್ಕಳೇ. ಹಾಗಾಗಿ ಎಷ್ಟೋ ಜನಗಳು ಏನ್ ಮಾಡ್ತಾರೆ, ಅವ್ರ ಮನೆ ಕಾರ್ಯಕ್ರಮಗಳಿದ್ದಾಗ ಬರೇ ಅವರ ರಕ್ತ ಸಂಬಂಧಿಕರನ್ನ ಕರೀತಾರೆ, ಸಭೆಗೆ ಬರುವಂತ ಕರೆಯಲ್ಲ. ಇದು ಈ ವಾಕ್ಯಗಳನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈಗ ಆಗ್ತದಂದ್ರೆ ಬೈಬಲ್ ಓದಲ್ಲ, ನಾವು ವಾಕ್ಯವನ್ನು ತಿಳ್ಕೊಳ್ಳಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇವರಷ್ಟೇ ಬಂದ್ರೆ ಸಾಕು ಬಿಡಪ್ಪ ಅಂತ ಹೇಳ್ತಾರೆ. ಅರೆ, ದೇವರ ರಾಜ್ಯದ ಕುಟುಂಬ ಸಹ ಬಹಳ ಪ್ರಾಮುಖ್ಯತೆ. ದೇವರ ರಾಜ್ಯದ ಕುಟುಂಬ ಬಹಳ ಪ್ರಾಮುಖ್ಯತೆ, ಇದು ಬಹಳ ಪ್ರಾಮುಖ್ಯತೆ. ಇದನ್ನು ಸಹ ನಾವು ಏನ್ ಮಾಡಬೇಕು, ಅಳವಡಿಸಿಕೊಳ್ಳಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಏನ್ ಮಾಡೋಣ, ಒಬ್ಬರೇ ಒಗ್ಗಟ್ಟಾಗಿದ್ದ ಐಕ್ಯತೆಯಿಂದ ನಾವು ಮುಂದೆ ಸಾಗುವರಾಗಿರೋ. ಆಮೇಲೆ ಓಕೆ, ದೇವರ ನಮಗೆ ಸ್ತೋತ್ರವಾಗ್ಲಿ. ಅದೆಲ್ಲರ ಎದುರಿಸಿಕೊಂಡು ಒಂದು ಸಲ ಪ್ರಾರ್ಥನೆ ಮಾಡಿ. ಎಲ್ಲರೂ ಕರ್ತನೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಓ ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಕರ್ತನೇ ನಿಮಗೆ ಸ್ತೋತ್ರ, ಸ್ತೋತ್ರ. ದೇವರಿಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಓ